ಆತ್ಮೀಯರೇ, ಸಮಸ್ತ ಕರ್ನಾಟಕದ ಕುಲ ಬಾಂಧವರಿಗೆ ಭಕ್ತ ಕನಕದಾಸ ಜಯಂತಿಯ ಶುಭಾಶಯಗಳನ್ನ ಕೋರುತ್ತೇನೆ. ಇಂದು ಈ ವಿಡಿಯೋದಲ್ಲಿ ಭಕ್ತ ಕನಕದಾಸರ ಕುರಿತಂತೆ ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಲು ಇಂಗಿತವನ್ನ ವ್ಯಕ್ತಪಡಿಸುತ್ತಿದ್ದೇನೆ. ಭಕ್ತ ಕನಕದಾಸರು ದಾಸ ಶ್ರೇಷ್ಠರಲ್ಲಿ ಮಹೋನ್ನತ ಸ್ಥಾನವನ್ನ ಹೊಂದಿರುವಂತಹ ವ್ಯಕ್ತಿಗಳು. ಹಾಗಾಗಿ ಅವರಿಗೆ ಎಂದೂ ಕೂಡ ಪರಮ ಪೂಜ್ಯ ಸ್ಥಾನವನ್ನ ಕರ್ನಾಟಕದ ಸಮಸ್ತ ಜನರೆಲ್ಲರೂ ಕೂಡ ನೀಡಿರುವುದು ಕಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಭಕ್ತ ಕನಕದಾಸರು ಯಾವುದೇ ವಿಚಾರಗಳಿಗೂ ಕೂಡ ತಮ್ಮನ್ನ ಅಂಟಿಕೊಳ್ಳದೆ ಅಥವಾ ಒಗ್ಗಿಕೊಳ್ಳದೆ ತಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಮಹಾನ್ ಭಾವರಾಗಿದ್ದಾರೆ. ಪೂರ್ಣ ಹೆಸರು ತಿಮ್ಮಪ್ಪ ನಾಯಕ. ಸುಮಾರು 1509 ಅವರ ಜನನ ಆಗುತ್ತೆ. ತಂದೆ ಬೀರಪ್ಪ ನಾಯಕ ಹಾಗೂ ತಾಯಿ ಬಚ್ಚಮ್ಮ. ಅವರ ಮಡದಿಯ ಹೆಸರು ಮುಕುತಿ. ಅವರ ಆರಾಧ್ಯ ದೈವ ಕಾಗಿನೆಲೆಯ ಆದಿಕೇಶವ. ಮತ್ತೆ ಕುಲದೈವ ಆಗಿರ್ತಕ್ಕಂಥವರು ತಿರುಪತಿ ತಿಮ್ಮಪ್ಪ. ಹೀಗೆ ಅವರು ಕಾಗಿನೆಲೆ ಆದಿಕೇಶವ ಎಂಬ ಅಂಕಿತ ನಾಮದಿಂದ ತಮ್ಮ ಕೀರ್ತನೆಗಳನ್ನ ಉಗಭೋಗಾದಿಗಳನ್ನ ಜನರಿಗೆ ಪರಿಚಯ ಮಾಡಿಕೊಳ್ತಾ ಹೋಗ್ತಾರೆ. ಇವರು ಮೂಲತಃ ಹಾಲು ಮತಕ್ಕೆ ಸೇರಿದವರು, ಅಂದ್ರೆ ಇವರು ಕುರುಬ ಜಾತಿಯವರಾಗಿದ್ರು. ಆದರೆ ಕನಕದಾಸರು ಬರೀ ಒಂದು ಜಾತಿಗೆ ಸೀಮಿತವಾದ ಭಕ್ತರಲ್ಲ, ಎಲ್ಲ ಜಾತಿಗೆ ಬೇಕಾದಂತವರು. ಸುಮಾರು 15-16ನೇ ಶತಮಾನದಲ್ಲಿದ್ದಂತಹ ಜಾತಿ ಪದ್ಧತಿಯ ವ್ಯವಸ್ಥೆಯ ವಿರುದ್ಧ ಹೋರಾಡಿದಂತಹ ಕನಕದಾಸರು ಬಹಳ ಚಿರಸ್ಥಾಯಿಯಾಗಿ ಉಳ್ಕೊಳ್ತಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಬಂಕಾಪುರ ಪ್ರಾಂತ್ಯದ ಮುಖ್ಯ ಪಟ್ಟಣದ ಹೆಸರು ಬಾಡ. ವಿಜಯನಗರದಿಂದ ಗೋವಾಕ್ಕೆ ಹೋಗುವ ಹೆದ್ದಾರಿ ಈ ಬಾಡದಿಂದಲೇ ಹಾಯ್ದು ಹೋಗುತ್ತಿತ್ತು. ಬಾಡ ಒಳ್ಳೆಯ ಆಯಕಟ್ಟಿನ ಸ್ಥಳ. ಈ ಬಂಕಾಪುರದ ವಿಭಾಗದ 78 ಗ್ರಾಮಗಳ ನಾಡ ಗೌಡಿಕೆ ಮತ್ತು ಡಣಾಯಕತ್ವವನ್ನ ಆ ಬೀರಪ್ಪ ವಹಿಸಿಕೊಳ್ತಾನೆ. ತನ್ನ ಸ್ವಾಮಿನಿಷ್ಠೆ, ಪರಾಕ್ರಮ, ದಕ್ಷತೆಗಳಿಂದ ಪ್ರಸಿದ್ಧವಾಗಿದ್ದಂತಹ ವಿಜಯನಗರದ ಅರಸರ ವಿಶ್ವಾಸಕ್ಕೆ ಪಾತ್ರನಾಗಿದ್ದಂತಹ ಬೀರಪ್ಪ ಜನರ ಪ್ರೀತಿಯನ್ನೂ ಗಳಿಸ್ತಾನೆ. ಮಧ್ಯ ವಯಸ್ಸು ಸಂದರೂ ಬೀರಪ್ಪ ದಂಪತಿಗೆ ಮಕ್ಕಳಾಗಲಿಲ್ಲ. ಈ ನೋವು ಅವರ ಮನಸ್ಸನ್ನು ತುಂಬಾ ಕೊರೆಯುತ್ತಿತ್ತು. ಅದೆಷ್ಟು ದೇವರಿಗೆ ಹರಕೆ ಹೊತ್ತರೂ ಮಕ್ಕಳಾಗಲಿಲ್ಲ. ಬೀರಪ್ಪನಿಗೆ ತನ್ನ ನೆಚ್ಚಿನ ದೈವ ತಿರುಪತಿಯ ತಿಮ್ಮಪ್ಪನನ್ನ ಅಂದ್ರೆ ಶ್ರೀನಿವಾಸವನ್ನ ಕೋರಿಕೊಳ್ಳುವಂತ ಅವಕಾಶ ದೊರೆಯುತ್ತೆ. ಹಾಗೆ ದೊರೆತ ಮೇಲೆ ತಿರುಪತಿಗೆ ದಂಪತಿಗಳು ಭಕ್ತಿ ಸಮೇತ ನಿಷ್ಠೆಗಳಿಂದ ಸೇವೆಗೈತಾರೆ. ವಂಶೋದ್ಧಾರಕ್ಕಾದ ಒಬ್ಬ ಮಗನನ್ನ ಕರುಣಿಸು ಎಂದು ಆ ದಂಪತಿಗಳು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತರು. ಅನಂತರ ಊರಿಗೆ ಬಂದ ಮೇಲೆ ತಿಮ್ಮಪ್ಪನ ವರವೆಂಬಂತೆ ಬಚ್ಚಮ್ಮ ಗರ್ಭವತಿಯಾಗಿ ಗಂಡು ಮಗುವಿನ ತಾಯಿಯಾದಳು. ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಜನಿಸಿದ ಅನ್ನೋ ಕಾರಣಕ್ಕೋಸ್ಕರ ಮಗನಿಗೆ ತಿಮ್ಮಪ್ಪ ಎಂಬ ಹೆಸರಿಡ್ತಾರೆ. ಮಗ ಡಣಾಯಕನಾಗಬೇಕೆಂಬ ಬೀರಪ್ಪ ಅದಕ್ಕೆ ತಕ್ಕಂತೆ ಕುಸ್ತಿ, ಕುದುರೆ ಸವಾರಿ, ಕತ್ತಿ ವರಸೆ, ಬೇಟೆ ಮೊದಲಾದ ಯುದ್ಧ ವಿದ್ಯೆಗಳಲ್ಲಿ ತರಬೇತಿಯನ್ನು ಕೊಡಿಸ್ತಾರೆ. ಜೊತೆಗೆ ಓದು, ಬರಹ, ಸಾಹಿತ್ಯ, ಸಂಗೀತ, ಕಾವ್ಯ ಛಂದಸ್ಸು, ವ್ಯಾಕರಣ ಶಾಸ್ತ್ರ, ತಾನು ಅನುಸರಿಸುವ ಸದಾಚಾರ, ಮತಧರ್ಮ ಇವೆಲ್ಲ ಅಭ್ಯಾಸವು ಆಗಾಗಲೇ ಜರುಗಿ ಹೋಗುತ್ತೆ. ತಿಮ್ಮಪ್ಪ ಎಲ್ಲದರಲ್ಲಿಯೂ ಸೈನ್ಸ್ ಕೊಡ್ತಾನೆ. ದೈಹಿಕ ಬಲದೊಂದಿಗೆ ದೈವ ಭಕ್ತಿಯೂ ಬೆಳೆಯುತ್ತೆ. ಯುದ್ಧ ಸಮರ ರಂಗ ಭೂಮಿಯಲ್ಲಂತೂ ತಿಮ್ಮಪ್ಪ ಪ್ರವೇಶಿಸಿದ್ರೆ ಕನಕದಾಸನಾಗಿ ಹಾಡಿರುವಂತೆ ಶತ್ರು ಸೈನ್ಯ ಚೆಲ್ಲಾಪಿಲ್ಲಿ ಆಗ್ತಿತ್ತು. ಅವರೇ ಹೇಳಿರುವಂತೆ, ಅವನು ಬಂದನೆಂದರೆ ಅವನ ಸೈನ್ಯಕ್ಕೆ ಉತ್ಸಾಹ. ವಿದ್ಯೆ, ಬುದ್ಧಿ, ಶೌರ್ಯ ಮೂರರ ತ್ರಿವೇಣಿ ಸಂಗಮ ಈ ಯುವಕ ಡಣಾಯಕ. ಹಾಗಾದ್ರೆ ತಿಮ್ಮಪ್ಪನಿಂದ ತಿಮ್ಮಪ್ಪ ನಾಯಕನಾಗಿ ಬದಲಾದ ಘಟನೆ ಹೇಗಾಯ್ತು? ಸಾಮಾನ್ಯವಾಗಿ ಹರಿಯದಲ್ಲಿಯೇ ತಿಮ್ಮಪ್ಪ ತನ್ನ ತಂದೆಯನ್ನ ಕಳ್ಕೊಳ್ತಾನೆ. ದುರದೃಷ್ಟವಶಾತ್ ತನ್ನ ತಂದೆ ತೀರಿಕೊಂಡದ್ದು ತಿಮ್ಮಪ್ಪನಿಗೊಂದು ಆಘಾತವಾಗುತ್ತೆ. ತಾಯಿಯ ಮಾರ್ಗದರ್ಶನದಲ್ಲಿ ತಿಮ್ಮಪ್ಪ ಬೆಳೆಯತೊಡಗಿದ. ತನ್ನ ತಂದೆಯ ಪದವಿಯಾದ ಡಣಾಯಕತನ ಅಥವಾ ದಂಡಾಧಿಕಾರಿ ಕರ್ತವ್ಯವನ್ನು ನಿರ್ವಹಿಸತೊಡಗ್ತಾನೆ. ಬಂಕಾಪುರದ ಸುಮಾರು 78 ಗ್ರಾಮಗಳ ನಾಡ ಗೌಡಿಕೆ ಮತ್ತು ಡಣಾಯಕ ವೃತ್ತಿ ತಿಮ್ಮಪ್ಪ ನಿರ್ವಹಿಸತೊಡಗಿರುವುದರಿಂದ ಜನರು ತಿಮ್ಮಪ್ಪನಿಗೆ ತಿಮ್ಮಪ್ಪ ನಾಯಕ ಎಂದು ಕರೆಯಲು ಪ್ರಾರಂಭಿಸ್ತಾರೆ. ಅಲ್ಲಿಂದ ತಿಮ್ಮಪ್ಪನಿಂದ ತಿಮ್ಮ ನಾಯಕನಾಗಿ ಆತ ಬದಲಾವಣೆ ಹೊಳ್ತಾನೆ.
ಇಲ್ಲಿ ಆತ್ಮೀಯರೇ, ತಿಮ್ಮಪ್ಪ ನಾಯಕನಿಂದ ಕನಕನಾಯನು ಹೇಗ್ ಬದಲಾವಣೆ ಆಗ್ತಾನೆ? ಅಧಿಕಾರ ವಹಿಸಿಕೊಂಡ ಹೊಸದರಲ್ಲಿಯೇ ತಿಮ್ಮಪ್ಪನು ಹೊಸ ಮನೆ ಕಟ್ಟಿಸುವಾಗ ಈತನಿಗೆ 7 ಕೊಪ್ಪರಿಗೆ ತುಂಬಿದ ಕನಕ ರಾಶಿಯು ಲಭಿಸುತ್ತೆ, ನಿಕ್ಷೇಪ ಲಭಿಸುತ್ತೆ. ತಿಮ್ಮಪ್ಪ ನಾಯಕನು ಅದರ ಒಂದು ಗುಂಜಿ ಬಂಗಾರವನ್ನು ತಾನು ತೆಗೆದುಕೊಳ್ಳದೆ, ಕನಕ ಅಂದ್ರೆ ಬಂಗಾರ, ಅದನ್ನು ತೆಗೆದುಕೊಳ್ಳದೆ ಅದೆಲ್ಲವನ್ನೂ ವಿಜಯನಗರ ಸಾಮ್ರಾಜ್ಯದ ಅರಸರ ಸಮ್ಮುಖದಲ್ಲಿಯೇ ತನ್ನ ಗ್ರಾಮದ ದೇವಾಲಯ ನಿರ್ಮಾಣ, ಕೆರೆ ಬಾವಿ ನಿರ್ಮಾಣ, ಬಡಬಗ್ಗರಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿನಿಯೋಗ ಮಾಡ್ತಾನೆ. ಹಾಗಾಗಿ ಕನಕ ರಾಶಿಯನ್ನ ತನಗಾಗಿ ಇಟ್ಕೊಳ್ಳದೆ, ಬಂಗಾರದ ರಾಶಿಯನ್ನ ತನಗಾಗಿ ಇಟ್ಕೊಳ್ಳದೆ ಬಡ ಬಗ್ಗರ ಒಳಿತಿಗಾಗಿ ವಿನಿಯೋಗಿಸಿದ್ದರಿಂದ ಜನರು ತಿಮ್ಮನಾಯಕನನ್ನ ಕನಕನಾಯಕ ಎಂದು ಕರೀತಾರೆ. ಕನಕನಾಯಕನಂದ್ರೆ ಬಂಗಾರದ ನಾಯಕ ಎಂದರ್ಥ. ಅಂದಿನಿಂದ ತಿಮ್ಮ ನಾಯಕನು ಕನಕನಾಯಕನಾಗಿ ಬದಲಾವಣೆ ಹೊಂದುತ್ತಾನೆ. ಇದು ಅವರ ದೃಷ್ಟಿ ವಿಚಾರ. ಹಾಗಾದ್ರೆ ಕನಕದಾಸ ಹೇಗೆ ಆಗ್ತಾನೆ? ಕನಕನಾಯಕನಿಂದ ಕನಕದಾಸ ಬದಲಾದ ಘಟನೆಗಳೇನು ಅನ್ನೋದ್ರ ಬಗ್ಗೆ ನಾವು ಬೆಳಕು ಚೆಲ್ತಾ ಹೊರಟ್ರೆ, ಕನಕದಾಸನಿಗೆ ಹರಿಯದಲ್ಲೇ ಮದುವೆ ಆಗಿತ್ತು. ಕನಕನ ತಾಯಿಯೂ ಅಷ್ಟೊತ್ತಿಗಾಗಲೇ ಮರಣವನ್ನಪ್ತಾಳೆ. ಕನಕನಿಗೆ ಆಧಾರ ಸ್ತಂಭವೇ ಉರುಳಿದಂತಾಯಿತು. ಕನಕನಿಗೆ ಅನುಕೂಲಿಯಾದ ಭಕ್ತಿ ಮಾರ್ಗವನ್ನು ಅನುಸರಿಸುವ ಪತ್ನಿ ಇದ್ದಳು. ಲೌಕಿಕವಾದ ಎಲ್ಲಾ ಐಶ್ವರ್ಯಗಳಿದ್ದರೂ ಕೂಡ ಪಾರಮಾರ್ಥಿಕವಾಗಿ ಚಿಂತೆಯು ಕನಕನಲ್ಲಿ ಬರುವ ಕಾಲ ಒದಗಿ ಬರುತ್ತೆ. ತಿರುಪತಿಯ ವೆಂಕಟೇಶ್ವರನ ಅವರ ಮನೆ ದೇವರಾಗಿದ್ರೂ ಕೂಡ ಕಾಗಿನೆಲೆಯ ಆದಿಕೇಶವ ಕನಕನ ಆರಾಧ್ಯ ದೈವ ಆಗಿರ್ತಾರೆ. ತನ್ನನ್ನೇ ಧ್ಯಾನಿಸುತ್ತಿದ್ದ ಕನಕನನ್ನ ತನ್ನ ದಾಸನನ್ನಾಗಿ ಮಾಡಿಕೊಂಡು ತನ್ನ ಅರಿವನ್ನ ಲೋಕಕ್ಕೆ ಮಾಡಿಕೊಡಲು ಕನಕನೇ ಸರಿಯಾದ ಭಕ್ತನೆಂದು ಕೇಶವನು ಆರಿಸ್ತಾರೆ. ಆಗಾಗ ಕನಕನಿಗೆ ಕನಸಿನಲ್ಲಿ ಬಂದು ನೀನು ನನ್ನ ದಾಸನಾಗುವೆಯಾ ಎಂಬ ಧ್ವನಿಯು ಕೇಳಿಸ್ತಿತ್ತು. ಆದರೆ ಕನಕನೂ ಇದಕ್ಕೆ ಒಪ್ಪಿರಲಿಲ್ಲ. ಆದರೆ ದುರದೃಷ್ಟವಶಾತ್ ಸ್ವಲ್ಪ ಕಾಲದಲ್ಲೇ ಹೆಂಡತಿ ಮತ್ತು ಮುದ್ದಿನ ಮಗುವೂ ತೀರಿಕೊಂಡದ್ದು ಕನಕನಿಗೆ ಪ್ರಾಪಂಚಿಕ ಬದುಕಿಗೆ ಬೇಸರವನ್ನು ತಂದುವಂತ ಸಮಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಮಾನಸಿಕ ತೊಳಲಾಟದ ಸಮಯದಲ್ಲಿ ಒಂದು ಘೋರ ಯುದ್ಧ ಸಂಭವಿಸಿದ್ದು ಹೋರಾಡಿದ ಕನಕನಿಗೂ ಮತ್ತು ಅವನ ಜೊತೆಯವರೆಲ್ಲರೂ ಕೂಡ ಯುದ್ಧದಲ್ಲಿ ವಿಪರೀತ ಗಾಯ ಆಗ್ತಾರೆ. ರಾತ್ರಿಯಾದ ಮೇಲೆ ಯುದ್ಧರಂಗದ ದೃಶ್ಯ ತನ್ನ ದೇಹದ ನೋವಿನ ಹಿಂಸೆ ಕನಕನನ್ನ ಈ ರೀತಿ ದೇವರನ್ನ ಪ್ರಾರ್ಥಿಸುವಂತೆ ಮಾಡುತ್ತೆ. ಕೇಶವ, ನೀನು ಏಕೆ ನನ್ನನ್ನ ಕೈಬಿಟ್ಟು ಎಲ್ಲಿ ಹೋದೆ ಎಂದು ತನ್ನ ಅಳಲನ್ನ ತೋಡಿಕೊಳ್ತಾನೆ. ಇದನ್ನೇ ಕಾಯುತ್ತಿದ್ದ ಕೇಶವನು ನನ್ನ ದಾಸವನಾಗುವೆಯಾ ಎಂಬ ಧ್ವನಿಯನ್ನ ಅವನು ಕೇಳುವಂತೆ ಮಾಡ್ತಾನೆ. ಆಗ ಕನಕನು ನಾನು ನೋವಿನಿಂದ ಸಾಯುತ್ತಿದ್ದೇನೆ, ನನ್ನನ್ನು ಮೊದಲಿನಂತೆ ಮಾಡಿ ನಿನ್ನ ದಾಸನನ್ನಾಗಿ ಮಾಡಿಕೋ ಎಂದು ಬೇಡಿಕೊಳ್ತಾನೆ. ಆಗ ವೃದ್ಧನಾದ ಒಬ್ಬ ವ್ಯಕ್ತಿ ಅವನ ಮೈಯನ್ನೆಲ್ಲ ಮೃದುವಾಗಿ ನೇವರಿಸಿ ಕನಕನ ನಾಲಿಗೆಯನ್ನು ಮುಂದೆ ಚಾಚುವಂತೆ ಮಾಡಿ ಅದರ ಮೇಲೆ ಬೀಜಾಕ್ಷರಗಳನ್ನು ಬರೀತಾನೆ. ಕನಕನು ಹೊಸ ಜೀವನವನ್ನು ಪಡೆದನು. ವೃದ್ಧನಿಗೆ ವಂದನೆ ಸಮರ್ಪಿಸಲು ನೋಡಲು ಹೋದ್ರೆ ಅಲ್ಲಿ ವೃದ್ಧನೇ ಇಲ್ಲ, ಮಾಯವಾಗಿದ್ದ. ಹಾಗಾದ್ರೆ ಕನಕದಾಸರು ಭಾವಿಸ್ತಾರೆ ನನ್ನನ್ನ ರಕ್ಷಣೆ ಮಾಡಿದವರು ನಿಜವಾಗ್ಲೂ ಆದಿಕೇಶವನೇ. ಇಲ್ಲಿಂದ ಕನಕದಾಸರಿಗಿದ್ದ ದೈವ ಭಕ್ತಿ ಇನ್ನೂ ಹೆಚ್ಚಾಗುತ್ತೆ. ಆತ್ಮದ ಉನ್ನತಿಯ ಬಾಗಿಲು ತೆರೆದಕ್ಕೆ ಶುರುವಾಗುತ್ತೆ. ಅಂದಿನಿಂದ ಕನಕನಾಯಕನ ಏನಾಗ್ತಾನೆ? ಕನಕದಾಸನಾಗ್ತಾನೆ. ಇದೋ ನಾನು ನಿನ್ನ ದಾಸರ ಮನೆಯ ದಾಸಿಯರ ಮಗ ನಾನು ಎಂದು ತುಂಬ ವಿನಯದಿಂದ ಹಾಡೋದಕ್ಕೆ ಶುರು ಮಾಡ್ತಾರೆ ಕನಕದಾಸರು. ಅಷ್ಟೊತ್ತಿಗಾಗಲೇ ಕನಕದಾಸರು ವಿಜಯನಗರ ಪ್ರಾಂತ್ಯದ ಡಣಾಯಕ ವೃತ್ತಿಯನ್ನ ಬಿಟ್ಟು ಕನಕನಾಯಕನು ಕನಕದಾಸನಾಗಿ ಎಲ್ಲ ಹಳ್ಳಿಗಳಲ್ಲಿ ದೇವರ ನಾಮ ಸಂಕೀರ್ತನೆ ಮಾಡುತ್ತಾ ಅಲೆದಾಡ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ಕನಕದಾಸರು ಒಬ್ಬ ಗುರುವನ್ನ ಹುಡುಕ್ತಾ ಇರ್ತಾರೆ. ಅಂದು ಇದ್ದ ಜಾತಿ ಪದ್ಧತಿ ಪದೇ ಪದೇ ಕಾಡಿರುವಂತಿದೆ. ಶ್ರೀಹರಿಯೇ ಸರ್ವೋತ್ತಮನೆಂಬುದಾಗಿ ನಂಬಿ ಹಾಡಿದ ಕನಕರು ಬಂದದ್ದು ಉಡುಪಿಗೆ, ಹಂಪೆಗೆ, ಹೀಗೆ ಕನ್ನಡ ನಾಡೆಲ್ಲ ಸುತ್ತಿದ್ದಾರೆ. ಅಲ್ಲಲ್ಲಿಯ ದೇವತಾ ಮೂರ್ತಿಗಳನ್ನ ಕೀರ್ತನೆಗಳ ಮೂಲಕ ಹಾಡಿ ಹೊಗಳಿದ್ದಾರೆ. ಕನಕದಾಸರ ಈ ಬದುಕಿನ ಪರಿ ಅವರ ಪಂಗಡದವರಿಗೆ ಹಿಡಿಸಲಿಲ್ಲ. ಜಾತಿ ಕುಲ ಬೇಡ ಕಂಡು ದಾಸರು ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರಾ ಎಂದು ಕೇಳ್ತಾರೆ. ಅಷ್ಟಾದರೂ ಕನಕದಾಸರ ಭಕ್ತಿ ಹಿರಿಮೆಗಳು ಜನರಿಗೆ ಅರ್ಥವಾಗಲಿಲ್ಲ. ವಿಜಯನಗರದ ಬಳಿ ಆದ ಸಂಪ್ರದಾಯದ ಶ್ರೀ ವ್ಯಾಸರಾಯರನ್ನ ಕಾಣ್ತಾರೆ. ಅವರಲ್ಲಿ ಶಿಷ್ಯವೃತ್ತಿಯನ್ನ ಮಾಡಬೇಕನ್ಸುತ್ತೆ. ಆದರೂ ಇವರ ಭಕ್ತಿ ಜ್ಞಾನ ವೈರಾಗ್ಯದ ವಿಧಿಯನ್ನು ಕಂಡು ಶಿಷ್ಯರನ್ನಾಗಿ ಸ್ವೀಕರಿಸ್ತಾರೆ. ಸಮರ್ಥ ಶಿಷ್ಯ ಅಂತ ಇಷ್ಟಪಡ್ತಾರೆ. ಯಾಕೆಂದ್ರೆ ಇವರು ಸರ್ವ ವ್ಯಾಪಕತ್ವವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುತ್ತಿರ್ತಾರೆ. ಅಲ್ಲದೆ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಪಾರಂಗತರಾಗ್ತಾರೆ. ಎಲ್ಲರೂ ಕೂಡ ಕನಕದಾಸನಿಗೆ ಅನೇಕ ಪರೀಕ್ಷೆಗಳನ್ನ ಹೊಡ್ತಾರೆ. ಕನಕದಾಸರು ದೇವರ ಇರುವಿಕೆಯನ್ನ
ಪ್ರಾಕ್ಟಿಕಲ್ ಆಗಿ ಅವರು ಪ್ರೂವ್ ಮಾಡ್ತಾರೆ. ಆದ್ರೆ ಸರ್ವವ್ಯಾಪಿಯಾಗಿರುವ ದೇವರು ನಮ್ಮ ಆಂತರಿಕ ಆಲೋಚನೆಗಳನ್ನ ಗುರುತಿಸ್ತಾನೆ. ಹಾಗಾಗಿ ಅವನಿಲ್ಲದೆ ನಾವಿರ್ಲಿಕ್ಕೆ ಸಾಧ್ಯವಿಲ್ಲ ಎಂಬ ವಿಚಾರಗಳನ್ನ ಹಂಚಿಕೊಳ್ತಾರೆ. ಹಾಗಾಗಿ ಆ ಎಲ್ಲಾ ಪ್ರಸಂಗಗಳನ್ನ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಈ ಎಲ್ಲಾ ಅಂಶಗಳನ್ನು ಕೂಡ ಕನಕದಾಸರು ಜ್ಞಾನದ ಗುರುವಿನ ಆಶೀರ್ವಾದದಿಂದ ಪ್ರಕಾಶವಾಗುತ್ತಾ ಹೋಗಿ ಅದರಿಂದ ಅನೇಕ ಪದ್ಯ ಹಾಡುಗಳನ್ನು ಉಕ್ಕಿ ಬರುತ್ತೆ. ಹಾಡುಗಳನ್ನ, ಆಧ್ಯಾತ್ಮಿಕ ಸತ್ಯಗಳನ್ನ, ಉಪನಿಷತ್ತಿನ ಜ್ಞಾನ, ಭಕ್ತಿ ಮಾರ್ಗಗಳಿಂದ ತುಂಬಿವೆ. ಹೆಗಲಲ್ಲೊಂದು ಕಂಬಳಿ, ಒಂದು ಬೆತ್ತ, ಮಂಡಿ ತನಕ ಕಟ್ಟಿದ ಪಂಚೆ, ನೀಲ ಗುಂಗುರು ಕೂದಲು, ಹಣೆಯಲ್ಲಿ ತಿಲಕ, ಬೆಳೆದ ಗಡ್ಡ ಮೀಸೆ, ಸದಾ ಶ್ರೀಹರಿ ಚಿಂತನೆ, ಇದೇ ಕನಕದಾಸರ ಹೊರ ರೂಪವಾಗುತ್ತೆ. ಅಂತರಂಗದ ಇಡೀ ತುಂಬಾ ಭಕ್ತಿಯ ಸ್ವರೂಪ ಆವರಿಸ್ಕೊಳ್ಳುತ್ತೆ. ಕನಕದಾಸರು ಕಾಗಿನಲ್ಲಿ ಆದಿಕೇಶವನಲ್ಲಿಯೇ ಲೀನರಾದರೆಂಬುದು ಒಂದು ಪ್ರತೀತಿ ಇದೆ. ಕೆಲವರು ಇನ್ನೂ ಕೂಡ ಆದಿಕೇಶವನ ಪಾದಗಳಲ್ಲಿಯೇ ಸೇರಿದ್ದಾರೆಂದು ಹೇಳ್ಕೊಳ್ತಾರೆ 1609. ಹೀಗೆ ಇಂತಹ ಕನಕದಾಸರು ಸಾಹಿತ್ಯದ ಕೊಡುಗೆಗಳಲ್ಲಿ ಬಹಳಷ್ಟು ಶ್ರಮಿಸಿದ್ದಾರೆ. ಸುಮಾರು 316 ಕೀರ್ತನೆಗಳನ್ನ ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿರೋದನ್ನ ಕಾಣುತ್ತೇವೆ. ಅವುಗಳಲ್ಲಿ ಪ್ರಮುಖವಾಗಿ 5 ಕಾವ್ಯಗಳು ಇಂದಿಗೂ ಕೂಡ ನಮಗೆ ಪ್ರಸ್ತುತ ಅಲ್ಲಿದೆ. ಮೋಹನ ತರಂಗಿಣಿ, ನಳಚರಿತೆ, ರಾಮಧಾನ್ಯ ಚರಿತೆ, ಹರಿಭಕ್ತಿಸಾರ, ನೃಸಿಂಹಸ್ತವ ಅನ್ನುವಂಥ ಕೃತಿಗಳು ಅವುಗಳಲ್ಲಿ ಬಹಳ ಪ್ರಮುಖವಾದವು. ಬಟ್ ನೃಸಿಂಹಸ್ತವ ಅನ್ನುವಂಥ ಕೃತಿ ಇವತ್ತು ನಮಗೆ ಲಭ್ಯವಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರುತ್ತೆ. ಹಾಗಾಗಿ ಇವೆಲ್ಲಗಳ ಹಿನ್ನೆಲೆಯಲ್ಲಿ ಕನಕದಾಸರ ಕೀರ್ತನೆ ಮತ್ತು ಕಾವ್ಯಗಳಲ್ಲಿ ಬಂಡಾಯದ ದನಿ, ಸಾಮಾಜಿಕ ಕಳಕಳಿ, ವಿಡಂಬನಾ ಚಾತುರಗಳು ಇವೆ. ಕುಲ ಕುಲವೆನ್ನುತಿಹರು, ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಎಂಬ ಅಂಶವನ್ನ ಹೇಳುತ್ತಾರೆ. ಕುಲವೆಂದು ಒಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಎಂಬಲ್ಲಿ ಸಮಾಜದಲ್ಲಿಯ ಜಾತಿ ವ್ಯವಸ್ಥೆ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಜಪವ ಮಾಡಿದರೇನು, ತಪವ ಮಾಡಿದರೇನು, ಕಪಟಗೂ ವಿಪರೀತ, ಕುಲವಿದ್ದರನು ನೇಮವಿಲ್ಲದ ಹೇಮವೇತಯ್ಯ ಎಂಬಲ್ಲಿ ಡಾಂಬಿಕತನವನ್ನ ಖಂಡಿಸಿದ್ದಾರೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹೆಟ್ಟಿಗಾಗಿ ಎಂಬಲ್ಲಿ ಲೋಕ ಜೀವನವನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಈ 5 ಕೃತಿಗಳಲ್ಲೂ ಕೂಡ ನಾವು ಕೆಲವೊಂದು ಅಂಶಗಳನ್ನ ಪ್ರಸ್ತಾಪ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇಲ್ಲಿ ಮೋಹನ ತರಂಗಿಣಿ ಎನ್ನುವಂಥದ್ದು ಒಂದು ಸಾಂಗತ್ಯ ಗ್ರಂಥ. ಈ ಕಾವ್ಯವನ್ನ ಕೃಷ್ಣ ಚರಿತ್ರ ಎಂದು ಕರೆಯಲಾಗಿದೆ. ಮನ್ಮಥನ ಪುನರ್ಜನ್ಮ ಇದರ ಮುಖಾನ ಸಿಗುತ್ತೆ. ಶಂಬರಾಸುರ ವಧೆ, ಉಷಾ ಅನಿರುದ್ಧರ ಪ್ರೇಮಲೀಲೆ, ಬಾಣಾಸುರ ವಿಜಯ ಮುಂತಾದ ಅಂಶಗಳನ್ನ ನಮಗೆ ಕಟ್ಟಿಕೊಡುವಂತ ಪ್ರಯತ್ನ ಮಾಡುತ್ತೆ. ನಳಚರಿತ್ರೆ ಇದು ಅತ್ಯಂತ ರಮ್ಯವಾದ ಒಂದು ಕಥನ ಕಾವ್ಯವಾಗಿ ಮಹಾಭಾರತದ ಕಥೆಯನ್ನೂ ಮೂಲವಾಗಿ ಹೊಂದಿರುವಂತಹ ಭಾಮಿನಿ ಷಟ್ಪದಿಯಲ್ಲಿದೆ. ಇದರಲ್ಲಿ 9 ಸಂಧಿಗಳು, 840 ಪದ್ಯಗಳು ಕೂಡ ನಾವು ನೋಡ್ತೇವೆ. ನಳ ದಮಯಂತಿಯರ ಚಿರಂತನ ಪ್ರೇಮದ ಚಿತ್ರಣ ಜೀವಾಳವಾಗಿದೆ. ಸಾಮಾನ್ಯವಾಗಿ 480 ಪದ್ಯಗಳು ಕೂಡ ಇದರಲ್ಲಿದೆ. ರಾಮಧಾನ್ಯ ಚರಿತ್ರೆ ಅದು ಖಂಡಕಾವ್ಯ. ಭಾಮಿನಿ ಷಟ್ಪದಿಯಲ್ಲಿದೆ. ಸುಮಾರು 156 ಪದ್ಯಗಳನ್ನ ಒಳಗೊಂಡಂತೆ ರಚನೆ ಮಾಡಿದ್ದಾರೆ. ಹಾಗಾಗಿ ಆತ್ಮೀಯರೇ, ನಾವು ಕನಕದಾಸರ ವಿಚಾರಗಳನ್ನ ಬಹಳಷ್ಟು ವಿಶಾಲವಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗಿದೆ. ಅವರು ತಮ್ಮ ಕೀರ್ತನೆಗಳಲ್ಲಿ ದೈವಭಕ್ತಿ, ಜೀವನ ದರ್ಶನ, ಸಮಾಜದ ಅಂಕುಡೊಂಕುಗಳನ್ನ ಬಿಚ್ಚು ಮಾತುಗಳಲ್ಲಿ ಚುಚ್ಚಿ ಎಚ್ಚರಿಸಿದ್ದಾರೆ. ಇವರ ಕೀರ್ತನೆಗಳು ವಚನ ಸಾಹಿತ್ಯದಲ್ಲಿ ಕಂಡುಬರುವ ಬೆಳಗಿನ ವಚನಗಳಂತೆ, ಒಗಟಿನಂತೆ, ಬಿಡಿಸಲಾರದ ಕಗ್ಗಟ್ಟಿನಂತೆ ಸಾಮಾನ್ಯರಿಗೆ ಗೋಚರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಈ ಕನಕದಾಸರು ಕುರುಬ ಜಾತಿಯಲ್ಲಿ ಹುಟ್ಟಿದ್ದರೂ ಕೂಡ ಜಾತೀಯತೆಯನ್ನ ಮೀರಿ ಜಾತ್ಯತೀತ ಪರಿಕಲ್ಪನೆಯನ್ನ ಬೆಳೆಸಿದಂತಹ ಮಹಾನ್ ವ್ಯಕ್ತಿಗಳು. ಅನೇಕ ಪವಾಡಗಳ ಮೂಲಕ ಇಡೀ ಹಾವೇರಿ ಪ್ರಾಂತ್ಯದ ಅಥವಾ ವಿಜಯನಗರ ಸಾಮ್ರಾಜ್ಯದ ಭಾಗಗಳಲ್ಲಿ ಅನೇಕ ಪವಾಡಗಳನ್ನ ನಡೆಸಿ ಅಲ್ಲಿನ ಜನರ ಕಷ್ಟ ಸುಖಗಳಿಗೆ ಬಲಿಯಾದಂಥವರು ಅಥವಾ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿಕೊಂಡಂತವರು. ಇಂತಹ ಕನಕದಾಸರ ಬಗ್ಗೆ ಇವತ್ತು ಹೆಚ್ಚಿನ ವಿವೇಚನೆ ನಡೆಯಬೇಕಾಗಿದೆ. ಕೇವಲ ಅವರನ್ನ ಒಂದು ಜಾತಿಗೆ ಮಾತ್ರ ಸೀಮಿತಗೊಳಿಸದೆ ಅವರನ್ನ ಇಡೀ ಮನುಜ ಸಂಕುಲಕ್ಕೆ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗಿದೆ. ಏಕೆಂದರೆ ಕನಕ ಒಂದು ಅಪ್ರತಿಮ ಪ್ರತಿಭೆ. ಯಾವುದೇ ಜಂಜಾಟವಿಲ್ಲದೆ ಇಡೀ ಮನುಕುಲಕ್ಕೆ ಹೋರಾಡಿದ ಒಬ್ಬ ವ್ಯಕ್ತಿ. ಅದನ್ನ ನಾವೆಲ್ಲರೂ ಕೂಡ ಆ ವ್ಯಕ್ತಿಯನ್ನ ಒಂದು ಜಾತಿ ವ್ಯವಸ್ಥೆಗೆ ಸೀಮಿತಗೊಳಿಸದೆ ಇಡೀ ಮನುಕುಲಕ್ಕೆ, ಮಾನವ ಕುಲಕ್ಕೆ ಅವರ ಸೇವೆಯನ್ನ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಸಂದರ್ಭದಲ್ಲಿ. ಆಗ ಮಾತ್ರ
ನಾವೆಲ್ಲರೂ ಕೂಡ ಈ ಕನಕದಾಸ ಜಯಂತಿಯನ್ನ ಆಚರಣೆ ಮಾಡೋದಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ನನ್ನ 4 ಅನಿಸಿಕೆಗಳನ್ನ ಈ ಸಂದರ್ಭದಲ್ಲಿ ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.